ಒಂದು ಫಾಲೂದಾ ಕತೆ ಹೇಳ್ತೀನಿ ಬರ್ರಿ. ಅಕ್ಕನ ಮಗ ಬಂದಿನು ಕಾಲು ನೋಯ್ಸತ್ತವ ಕಾಲು ಒತ್ತು ಫಾಲೂದಾ ಮಾಡ್ಕೊಡ್ತೀನಿ ಅಂತ ಹೇಳ್ದ. ಹಂಗಾಗಿ ಮಸ್ತ್ ಕಾಲು ಒತ್ತಿಸ್ಕೊಂಡು ಅದಾದ್ಮೇಲೆ ನಾನು ಮಾಡ್ಕೊಡಲ್ಲ ಬೇಕಾದ್ರೆ ನೀನೇ ಮಾಡ್ಕೊ ಅಂತ ಹೇಳ್ದ. ಪಾಪ ಅವನಿಗೆ ಭಾಳ ಬೇಸರ ಆಯಿತು. ಮತ್ತು ನಾನೇ ಕನ್ವಿನ್ಸ್ ಮಾಡ್ದೆ, ನಾ ಎಲ್ಲ ಹೇಳ್ತೀನಿ ನೀ ಮಾಡಂತಂದು ಫೈನಲಿ ಒಪ್ಕೊಂಡನು. ಯಾವಾಗ ವಿಡಿಯೋ ಮಾಡ್ತೀನಿ ಅಂತಂದು ಆವಾಗ ಫುಲ್ ಖುಷಿನಾಗ ಎಕ್ಸೈಟ್ಮೆಂಟ್ನಾಗ ಸ್ಟಾರ್ಟ್ ಮಾಡೋದು ನೋಡ್ರಿ ಇಲ್ಲಿ ಮಾಡೋದು. ಹಾಲು ತೊಗೊಂಬಂದನು ತಾನೇ ಮತ್ತು ಬಾಯ್ಲ್ ಮಾಡ್ಲಿಕ್ಕೆ ಇಟ್ಟನು. ಇದು 1 ಲೀಟ್ರ್ ಹಾಲಿಗೆ 200 ml ನೀರು ಹಾಕಬೇಕು. ಎಷ್ಟು ಸ್ಟೈಲ್ನಾಗ ನೀರು ಹಾಕ್ಲತ್ತೀನಿ ಅದನ್ನು ಅಂದರೆ ನೀವು ಫುಲ್ ಶೆಫ್ ಫೀಲಿಂಗ್ ಹೊಂಟಿತ್ತಿಲ್ಲಿ. ಶೆಫ್ ಕೋಟ್ ಒಂದೇ ಕಮ್ಮಿ ಇತ್ತು. ನೋಡಿದ್ರೆ ಹಿಂಗೆ ದೊಡ್ಡವ ಅಂತ ಅನ್ನಿಸ್ತಾನೆ ಭಾಳ. ಜಸ್ಟ್ 8th ಪಾಸ್ 9th ಪ್ರಮೋಟ್ ಆಗ್ತಾನೆ ಅಷ್ಟೇ. ಎಷ್ಟು ಸ್ಟೈಲ್ ಮಾಡ್ತೀನಿ ನೋಡ್ರಿ ಇಲ್ಲಿ. ಅಂದ್ರೆ ನಾ ಎಲ್ಲ ಹೇಳತ್ತಿದ್ದೆ ಹಿಂಗೆ ಮಾಡಂತಂದು ಹಾಗೆ ಮಾಡ್ಲತ್ತೀನಿ. ಇದು ಪ್ರಿಮಿಕ್ಸ್ ರೆಡಿನೇ ಇತ್ತು. ಫಲೂದಾದು ಸ್ಟ್ರಾಬೆರಿ ಫ್ಲೇವರ್ ಇತ್ತು. ಜಸ್ಟ್ ಹಾಲೆಲ್ಲ ಬಾಯ್ಲ್ ಆಗೋ ಟೈಮಿಗೆ ಇದು ಮಿಕ್ಸ್ ಮಾಡಿಬಿಡ್ಬೇಕು. ಇದ್ರೊಳಗೆ ಶುಗರ್ನೂ ಇರ್ತದೆ, ಹಾಗಾಗಿ ಎಕ್ಸ್ಟ್ರಾ ಸಕ್ರೆನೂ ಬೇಕಾಗಂಗಿಲ್ಲ. ಜಾಸ್ತಿ ಸ್ವೀಟ್ ತಿನ್ನೋರಿಗಷ್ಟೇ ಹಾಕೋಬೋದು ಎಕ್ಸ್ಟ್ರಾ. ಇಲ್ಲಿ ನಾನೇ ಇದು ಬಾದಾಮೆಲ್ಲ ಚಾಪ್ ಮಾಡಿಬಿಟ್ಟು ಚಾಕು ಭಾಳ ಶಾರ್ಪ್ ಇರ್ತದೆ ಅಂತ ಸುಮ್ಮ ಆ್ಯಕ್ಷನ್ ಮಾಡತ್ತ ನೋಡ್ರಿ ಇಲ್ಲಿ ಎಷ್ಟು ಸೀರಿಯಸ್ ಆಗಿ. ಇದು ಅಂದ್ರೆ ಪ್ರಿಮಿಕ್ಸ್ ಒಳಗೆ ಸ್ವಲ್ಪ ಅಷ್ಟೇ ಇರ್ತಾವೆಲ್ಲ, ಜಾಸ್ತಿ ನಟ್ಸ್ ಎಲ್ಲ ಇರಲ್ಲ. ಇಲ್ಲಿ ಚಿಯಾ ಸೀಡ್ಸ್ನ ಆಲ್ರೆಡಿ 1 hour ಮೊದಲೇ ನೆನೆಸಿಟ್ಬಿಟ್ಟಿದ್ದ. ಅವನಿಗೆ ಹೇಳ್ದೆ ಅಂದ್ರೆ ಅದು ಇದ್ರ ಫ್ರಿಜ್ನಾಗ ಇಡಬೇಕು, ತಣ್ಣಗಾದ್ಮೇಲೆ ಟೇಸ್ಟ್ ಬರ್ತದಂತ. ನಾವು ಕೇಳಿಲ್ಲ, ಇಮಿಡಿಯೇಟಾಗಿ ಟೇಸ್ಟ್ ನೋಡ್ಬೇಕಂಥೇಳಿ ಐಸ್ ಕ್ಯೂಬ್ ಹಾಕ್ಕೊಂಡು ಅದ್ರೊಳಗೆ ಮತ್ತು ಫಲೂದಾ ರೆಡಿ ಇತ್ತಲ್ಲ ಅದನ್ನು ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಹಾಕಿದನು. ಅದಾದಮೇಲೆ ಇದು ಡ್ರೈ ಫ್ರೂಟ್ಸ್ ಒಳಗೆ 2 ಐಟಮ್ ಅಷ್ಟೇ ತೊಗೊಂಡಿದ್ರಿ, ಕಾಜು ಬಾದಾಮ್ ಅಷ್ಟೇ. ಟೂಟಿ ಫ್ರೂಟಿ ಅದೆಲ್ಲ ಹಾಕ್ಬೋದು, ರೋಸ್ ಸಿರಪ್ನು ಹಾಕ್ತಾರೆ. ಬಟ್ ನಾನು ಭಾಳ ಸಿಂಪಲ್ಲಾಗಿ ಇಟ್ಟಿದ್ದೆ ಅಷ್ಟೇ, ಏನೂ ಜಾಸ್ತಿ ಹಾಕಿದ್ದಿಲ್ಲ. ಚಿಯಾ ಸೀಡ್ಸ್ ಹಾಕ್ದನು. ಅದಾದಮೇಲೆ ಐಸ್ ಕ್ರೀಮ್ ಕೊಟ್ಟ, ಐಸ್ ಕ್ರೀಮ್ ಹಾಕಂತ ಹೇಳ್ದೆ. ಐಸ್ ಕ್ರೀಮ್ ಹಾಕ್ಕೊಂಡು ಎಲ್ಲ ರೆಡಿ ಆದಮೇಲೆ ಟೇಸ್ಟ್ ಮಾಡಕ್ಕೆ ಕೊಡ್ತಾನೇನಂದ್ರೆ ಕೊಡಲಿಲ್ಲ ಯಾರಿಗೂ. ತಾನೇ ಟೇಸ್ಟ್ ಮಾಡಿ ಮಸ್ತದ ಅಂತೇಳಿ ಎಕ್ಸ್ಪ್ರೆಷನ್ ಕೊಟ್ಟನು. ಕಂಟೆಂಟ್ ಇಷ್ಟ ಆಗ್ಲತ್ತಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.